18 ದಿನಗಳ ಈ ಘೋರ ಯುದ್ಧ ಸರಿನಾ ತಪ್ಪ ಅಂತ ಹೇಳೋದಕ್ಕೆ ಈ 18 ಅಧ್ಯಾಯಗಳು ನಮ್ಗೆ ಸಹಾಯವನ್ನ ಮಾಡುತ್ತೆ. ನಮಸ್ಕಾರ, ಇದು ಭಗವದ್ಗೀತೆಯ ಮೊದಲನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು 1ರಿಂದ 11ನೇ ಶ್ಲೋಕದವರೆಗೆ ಯುದ್ಧ ಸೈನ್ಯದಲ್ಲಿ ಯಾರ್ಯಾರಿದ್ರು ಅನ್ನೋದನ್ನ ನೋಡಿದ್ರೆ, 12ರಿಂದ 19ನೇ ಶ್ಲೋಕದ ತನಕ ಎರಡೂ ಸೈನ್ಯದವರು ಶಂಖನಾದವನ್ನ ಮಾಡಿ ಯುದ್ಧಕ್ಕೆ ನಾಂದಿಯನ್ನ ಹಾಡಿದ್ದು ನೋಡ್ಬೋದು. 20ನೇ ಶ್ಲೋಕದಿಂದ 27ನೇ ಶ್ಲೋಕದವರೆಗೂ ಅರ್ಜುನ ತನ್ನ ಎದುರಾಳಿಯ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಕ್ ಹೋಗಿ 28ನೇ ಶ್ಲೋಕದಿಂದ 47ನೇ ಶ್ಲೋಕದವರೆಗೂ ಭಾವಬಂಧನಕ್ಕೆ ಒಳಗಾಗಿ ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ರಥದಲ್ಲಿ ಬಂದು ಕೂತ್ಕೊಳ್ತಾನೆ. ಅಧ್ಯಾಯದ ಉದ್ದಕ್ಕೂ ಕೂಡ ಅರ್ಜುನನ ಸ್ಥಾನದಲ್ಲಿ ನಮ್ಮನ್ನ ನಾವು ನಿಲ್ಲಿಸ್ಕೊಂಡು ನಮ್ಮ ಗೊಂದಲಗಳನ್ನ ಹೊರಹಾಕ್ತಾ ಬಂದ್ರೆ ಕೃಷ್ಣನ ಮಾತುಗಳು ಭಗವಂತನೇ ನಮಗೆ ಕೊಡ್ತಾ ಇರುವಂತಹ ಉತ್ತರ ಅನ್ನೋ ಹಾಗೆ ತೋರತ್ತೆ.